ಏನ್ ಮಾಡ್ತಾ ಇದೀಯ ಅಣ್ಣ? ಮಾಯಿ ಗೋಲ ಸರಿ ಮಾಡ್ತಾ ಇದೀನಿ. ಒಡ್ದೋಗಿರೋದನ್ನ ಹೇಗ್ ಸರಿ ಮಾಡ್ತೀಯಾ? ಏನಾದ್ರೂ ದಾರಿ ಹುಡುಕ್ಲೇಬೇಕು ಪುಟಾಣಿ, ಇಲ್ಲಾಂದ್ರೆ ಮಾಯಿ ಬೇಜಾರ್ ನೋಡಕ್ಕಾಗಲ್ಲ. ಅಂತೂ ಇವತ್ತಿನ ಡ್ರಾಮಾ ಮುಗೀತಲ್ಲ ಅಣ್ಣ. ಇತ್ತೀಚೆಗೆ ಮನೇಲಿ ಏನಾದ್ರೂ ಒಂದ್ ನಡೀತಾನೆ ಇರತ್ತೆ. ಪಾಪ ಯುಕ್ತಿ. ಏನು ಯುಕ್ತಿ ಪಾಪನ? ಅವಳು ಕುಡಿದೇ ಇದ್ದಿದ್ರೆ ಇದೆಲ್ಲ ಏನೂ ಆಗ್ತಾನೆ ಇರ್ಲಿಲ್ಲ. ಬಿಡು ಪುಟಾಣಿ, ಏನೋ ಗೊತ್ತಿಲ್ಲದೆ ಆಗೋಯ್ತು. ನೀನ್ ಯಾಕ ಯುಕ್ತಿನ್ ಸಪೋರ್ಟ್ ಮಾಡ್ಕೊಂಡ್ ಮಾತಾಡ್ತಿದ್ಯಾ ಅಣ್ಣ? ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾ ಇಲ್ಲ, ಅದು ನಾನು. ಓ, ಅವಳನ್ ಮದ್ವೆ ಆಗ್ತಾ ಇದೆಯಾ ಅಂತ ಅವಳನ್ ಸಪೋರ್ಟ್ ಮಾಡ್ತಾ ಇದ್ಯಾ? ಇಲ್ಲ ಪುಟಾಣಿ. ಅಣ್ಣ, ನೀನ್ ನಮ್ ಸೈಡು ನೆನ್ಪಿರ್ಲಿ. ಪುಟಾಣಿ, ನಾನು ಅವತ್ತೇ ಹೇಳಿದೆ, ನಾನು, ನೀನು, ಆನ್ಯ, ನಿನಾದ್, ಯುಕ್ತಿ ಎಲ್ಲ ಒಂದೇ ಸೈ. ಹಾಗಾದ್ರೆ ಕುಡಿಯೋದು ಓಕೆನಾ? ನಾನು ಕುಡಿಬೋದಾ? ನಾನು ಹಾಗೆ ಹೇಳಿಲ್ಲ ಪುಟಾಣಿ. ಆಯ್ತು, ಈ ಗೋಲ ಸರಿ ಮಾಡಕ್ ಹೆಲ್ಪ್ ಮಾಡ್ತೀರಾ? ಈ ಗೋಲ ಸರಿ ಮಾಡುವುದು ನಿನಗೆ ಅಷ್ಟು ಮುಖ್ಯವೇ ಆಪದ್ ಬಾಂಧವ? ಹೌದು ಆಮ್ರಪಾಲಿ, ಇದು ಒಡೆದೋಗಿದೆ ಅಂತ ಮಾಯಿ ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದಾರೆ. ಅವ್ರು ಬೇಜಾರ್ ನೋಡಕ್ಕಾಗಲ್ಲ ನಂಗೆ. ನಾನು ಸಹಾಯ ಮಾಡಲೆ? ನೀನಾ? ಏನು ಬೇಡ. ಯಾಕೆ ಬೇಡ ಅಂತಿದ್ಯಾ? ಅಯ್ಯೋ, ಇವಳು ಮ್ಯಾಜಿಕ್ ಮಾಡಿದ್ರೆ ಎಲ್ರಿಗೂ ಗೊತ್ತಾಗ್ಬಿಡತ್ತೆ. ಆಮ್ರಪಾಲಿ, ನಿಮಗೆ ಯಾಕೆ ತೊಂದ್ರೆ? ಬೇಡ ಬಿಡಿ. ಇದರಲ್ಲಿ ತೊಂದರೆ ಏನು ಬಂತು ಆಪದ್ ಬಾಂಧವ? ನಾನು ಮಾಡುವ ಸಣ್ಣ ಕೆಲಸದಿಂದ ನಿನಗೆ ಸಹಾಯವಾಗುತ್ತದೆ ಎಂದರೆ ನಾನು ಸದಾ ಸಿದ್ಧ. ಆಮ್ರಪಾಲಿ, ಇದನ್ನ ಎತ್ಕೊಂಡು ಎಲ್ಲಿ ಹೋಗ್ತಿದ್ದೀರಾ? ಗಮ್ ಬೇಡವಾ? ಕೆಲವು ಸಮಯ ಬರುತ್ತೇನೆ. ಆಮ್ರ ಅರೆ, ಗೋಲ ಸರಿ ಹೋಗಿದೆ. ಹೌದು ಆಪದ್ ಬಾಂಧವ. ಇದು ಹೇಗ್ ಸರಿ ಹೋಯ್ತು? ಮುಂಚೆ ಒಡೆದ ಜಾಗಗಳಲ್ಲಿ ಬಿರುಕಿನ್ನು ಹಾಗೆ ಇದೆ ಮಾಯಿ, ಆದರೆ ಗೋಲ ಕೂಡಿಕೊಂಡಿದೆ. ಅಲ್ಲ, ಇದೆಲ್ಲ ಹೇಗ್ ಮಾಡಿದ್ರಿ? ನಾನು ಎಲ್ಲ ಪ್ರಯತ್ನ ಮಾಡಿದೆ, ಆಗ್ಲೇ ಇಲ್ಲ. ಹೇಗೆ ಎಂದರೆ ಹೀಗೆ. ಹೀಗೆ ಅಂದ್ರೆ ಏನರ್ಥ? ಏನ್ ಮ್ಯಾಜಿಕ್ ಮಾಡ್ಬಿಟ್ರಾ? ಅಲ್ಲ, ಯಾರ ಕೈಲೂ ಆಗದೆ ಇದ್ದಿದ್ದು ನಿಮ್ ಕೈಲಿ ಆಗತ್ತೆ ಅಂದ್ರೆ ಏನರ್ಥ? ಇವ್ರೇನು ಆರಾಮಾಗಿ ನಿಂತಿದ್ದಾರೆ, ಮೈ ಮೇಲೆ ಒಂದ್ ಗಾಯನೂ ಇಲ್ಲ, ಏನೂ ಇಲ್ಲ. ಅಯ್ಯೋ, ಅವತ್ತು ಹಣ್ಣು ಕೀಳ್ತಾ ಇದ್ದೆ, ನಾನೇ ಬಿಡಿಸಿದ ಗೂಡ್ನ. ಮರದ ಮೇಲೆ ಎತ್ತಿಡೋಣ ಅಂತ ಏಣಿ ತಗೊಂಡು ಬರೋಷ್ಟೊತ್ತಿಗೆ ಗೂಡು ಮರದ ಮೇಲೆ ಇತ್ತು. ಆಮ್ರಪಾಲಿ ಮನೆಗೆ ಬಂದಾಗಿಂದ ಏನಾದ್ರೂ ಒಂದು ವಿಚಿತ್ರ ನಡೀತಾನೆ ಇದೆ. ಅಥವಾ ವಿಚಿತ್ರ ನಡೆದ ಜಾಗದಲ್ಲೆಲ್ಲ ಆಮ್ರಪಾಲಿ ಇರ್ತಾಳೆ. ಹಾಗಂತ ಇದನ್ನೆಲ್ಲ ಅವಳೇ ಮಾಡಿದ್ದು ಅಂತಾನೂ ಹೇಳಕ್ಕಾಗಲ್ಲ. ಆದ್ರೆ ವಿಚಿತ್ರ ನಡೆದ ಜಾಗದಲ್ಲೆಲ್ಲ ಅವಳೇ ಇರ್ತಾಳೆ. ಹೇಗೆ? ಅವತ್ ಯುಕ್ತಿನೂ ಇದನ್ನೇ ಹೇಳ್ತಾ ಇದ್ಲು. ಮೊದ್ಲು ನೋಡಿಲಿ. ತಂದೆಯವರಿಗೆ ಕಾಯಲೇಬೇಕು. ನೋಡು, ಅವ್ರ ಅಪ್ಪನ ಬಗ್ಗೆ ಯಾರ ಹತ್ರನೋ ಮಾತಾಡ್ತಾ ಇದ್ದಾಳೆ. ಏನೋ ನಾಟಕ ಮಾಡ್ತಿದ್ದಾಳ ಅವಳು. ಯುಕ್ತಿ ಹೇಳ್ತಾ ಇರೋದ್ ಸರಿನಾ? ನಾನೇ ಆಮ್ರಪಾಲಿ ಕಡೆ ಗಮನ ಕೊಡ್ಬೇಕಿತ್ತು.
ತಪ್ಪು ಮಾಡ್ಬಿಟ್ಟೆ. ಒಂದು ಕಣ್ಣಿಡಬೇಕು ಅವಳ ಮೇಲೆ. ಅವಳು ಈ ಮನೇಲಿ ಇದ್ದಷ್ಟು ದಿನಾನು ನನ್ನ ಕೆಲಸ ಸರಿಯಾಗಿ ಆಗಲ್ಲ ಅನ್ನಿಸ್ತಿದೆ. ಅಲ್ಲೇ ಯಾಕೆ ನಿಂತಿದ್ಯಾ? ಬಾ ಒಳಗೆ. ಡೋರ್ ಕ್ಲೋಸ್ ಮಾಡು. ಅದು ಛಾಯಾ. ಯುಕ್ತಿ, ಏನ್ ಹೆದರ್ಬೇಡ. ಡೋರ್ ಕ್ಲೋಸ್ ಮಾಡು. ಸರಿ. ನಿನಗೆ ನನ್ ಮೇಲೆ ಸಿಟ್ಟಿಲ್ವಾ? ಸಿಟ್ಟ? ಯಾಕೆ? ನಾನು ನಿನ್ನ ನೀರಿಗೆ ತಳ್ಬಾರ್ದಾಗಿತ್ತು. ನಾನು ನಿನ್ಗೆ ಬೆಂಕಿ ಹಚ್ಚಬಾರ್ದಿತ್ತು. ಅದೆಲ್ಲ ಹಳೆ ಕತೆ ಬಿಡು. ಈಗ ಲೆಕ್ಕ ಚುಕ್ತ ಆಯ್ತಲ್ಲ, ಈಗ ಅದ್ರ ಬಗ್ಗೆ ಮಾತಾಡ್ಬೇಕಾಗಿಲ್ಲ. ನಾನ್ ಮರೆಯಕ್ಕಾಗಲ್ಲ ಛಾಯಾ. ನಾನ್ ಸಾಯೋ ತನಕ ಅದನ್ನ ಮರೆಯಕ್ಕಾಗಲ್ಲ. ಇನ್ಯಾವತ್ತೂ ನಿನ್ನ ಎದುರು ಹಾಕೊಳ್ಳಲ್ಲ ನಾನು. ನೀನೇನ್ ಹೇಳ್ತೀಯೋ ಅದನ್ನ ಕೇಳ್ಕೊಂಡಿರ್ತೀನಿ. ಸಾರಿ, ಐ ಆಮ್ ವೆರಿ ಸಾರಿ. ನೋಡು, 2 ದಿನದ ಹಿಂದೆನೆ ನೀನು ಇದನ್ನೆಲ್ಲ ಯೋಚನೆ ಮಾಡಬೇಕಿತ್ತು. ಆಗ ನಾವಿಬ್ರು ಇಷ್ಟೊಂದು ಜಗಳ ಮಾಡ್ಕೋತಾನೆ ಇರಲಿಲ್ಲ. ಹೋಗ್ಲಿ ಬಿಡು, ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮತ್ಬಿಡೋಣ. ಒಟ್ಟಿಗೆ ಕೆಲಸ ಮಾಡೋಣ. ಜೊತೆ ಕೆಲಸ ಮಾಡಿದ್ರೆಷ್ಟು ಬಿಟ್ರೆಷ್ಟು. ಇವಳನ್ನು ಉಪಯೋಗಿಸ್ಕೊಂಡು ಆಮ್ರಪಾಲಿ ಬಗ್ಗೆ ತಿಳ್ಕೋಬೇಕು. ಯುಕ್ತಿ, ನೀನು ಆಮ್ರಪಾಲಿ ಬಗ್ಗೆ ಹೇಳೋದು ನಿಜ ಇರಬಹುದು. ಯಾವ ವಿಷಯ? ಆ ಹುಡುಗಿ ತುಂಬಾ ವಿಚಿತ್ರವಾಗಿ ಆಡ್ತಾಳೆ. ಅವಳಿದ್ರೆ ಸುತ್ತಮುತ್ತ ವಿಚಿತ್ರಗಳೇ ಆಗೋದು ಅಂತ. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಯಾರು ನನ್ನ ಮಾತನ್ನ ನಂಬ್ತಾನೆ ಇಲ್ಲ. ತಿಳ್ಕೊಳ್ಬೇಕು ಅವಳ ವಿಷಯ ಏನು ಅಂತ. ಹೌದು, ನಾವಿಬ್ರು ಅವಳು ಮುಚ್ಚಿಟ್ಟಿರೋ ಗುಟ್ಟೇನು ಅಂತ ತಿಳ್ಕೋಬೇಕು. ಆಯ್ತು, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ಇವಳಿಗೆ ಎಷ್ಟು ಸಲ ಹೇಳಿದ್ರು ಮ್ಯಾಜಿಕ್ ಮಾಡ್ತಾನೆ ಇರ್ತಾಳೆ. ಎಲ್ಲ ಪ್ರಾಬ್ಲಮ್ ನಾನೇ ಸಾಲ್ವ್ ಮಾಡ್ಬೇಕು. ಏನ್ ಮಾಡ್ಲಿ? ಅದು ನಡೆದ ವಿಷಯವೇನೆಂದರೆ, ಅದು ನಾನ್ ಹೆಲ್ಪ್ ಮಾಡ್ದೆ ಆಮ್ರಪಾಲಿಗೆ. ನೀನೇನ್ ಮಾಡ್ದೆ? ಅಲ್ಲೇ ನನ್ ಜೊತೆ ನಿಂತಿದ್ಯಲ್ಲ. ಇವಾಗಲ್ಲ ಅಣ್ಣ, ಮುಂಚೆನೆ ಹೆಲ್ಪ್ ಮಾಡಿದ್ದೆ. ಹೌದಾ? ಏನ್ ಹೆಲ್ಪ್ ಮಾಡಿದೆ ಪುಟಾಣಿ? ಅದು ಅಣ್ಣ, ನಾನು ಆಮ್ರಪಾಲಿಗೆ ಒಂದು ಹೊಸ ಗ್ಲೂ ಬಗ್ಗೆ ಹೇಳಿದ್ದೆ. ಅದ್ ಬರೀ ಗಾಜ್ ಅಂಟ್ಸಕ್ಕೆ ಇರೋದು. ನಾನು ಇಂಟರ್ನೆಟ್ ಅಲ್ಲಿ ನೋಡಿದ್ದೆ. ಓಹೋ, ಹೌದಾ? ಸರಿ, ಆ ಗ್ಲೂ ಎಲ್ಲಿ ಕೊಡು, ನಾನು ನೋಡ್ತೀನಿ. ಪ್ರದ್ಯುಮ್ನ, ಹೋಗ್ಲಿ ಬಿಡು. ಒಟ್ನಲ್ಲಿ ಗೋಲ ಸರಿ ಹೋಗಿದೆಯಲ್ಲ, ಅದೇ ನನಗೆ ಸಮಾಧಾನ. ಮಾಯಿ, ಆಪದ್ ಬಾಂಧವನಿಂದ ತಿಳಿಯಿತು ಈ ಗೋಲ ಒಡೆದದ್ದಕ್ಕೆ ನಿಮ್ಮ ಮನಸ್ಸು ಒಡೆದಿದೆ ಎಂದು. ನೀವು ಈ ಮನೆಯಲ್ಲಿ ನಿಮ್ಮ ಮನಸ್ಸಲ್ಲಿ ನನಗೆ ಜಾಗ ಕೊಟ್ಟಿದ್ದೀರಿ. ಅಪರಿಚಿತಳಿಗೆ ಪ್ರೀತಿ ಕೊಟ್ಟಿದ್ದೀರಿ. ಆ ಋಣವನ್ನು ಹೀಗಾದರೂ ತೀರಿಸಬಹುದೇನೋ ಎಂಬ ಸಣ್ಣ ಪ್ರಯತ್ನವಷ್ಟೇ. ಥ್ಯಾಂಕ್ ಯು ಅಮರ್ಪಾಲಿ. ಪ್ರದ್ಯುಮ್ನ, ಹೇಳಿದ ಮಾತನ್ನ ನೀನು ಉಳಿಸ್ಕೊಂಡೆ. ಯಾರ ಕೈಯಿಂದನೂ ಇದನ್ನ ಸರಿ ಮಾಡಕ್ಕಾಗಲ್ಲ ಅಂತ ಅನ್ಕೊಂಡಿದ್ದೆ. ಹೀಗ್ ನೋಡು, ನಿನ್ನಂತ ಮೊಮ್ಮಗನ್ನ ಪಡೆಯಕ್ಕೆ ನಾನು ಪುಣ್ಯ ಮಾಡಿದ್ದೀನೋ. ನಾಯಿ, ಇದ್ರಲ್ಲಿ ನಂದು ಏನೂ ಇಲ್ಲ. ಇದೆಲ್ಲ ಮಾಡಿದ್ದು ಆಮ್ರಪಾಲಿ. ಆದ್ರೆ ಇವಳನ್ನ ಮನೆ ಕರ್ಕೊಂಡು ಬಂದಿದ್ದು ನೀನೇ ಅಲ್ವಾ? ಆಮ್ರಪಾಲಿ, ಆನೆ ನಿನ್ಗೊಂದು ಡ್ರೆಸ್ ಡಿಸೈನ್ ಮಾಡಿದಾಳೆ. ಅದನ್ನ ಟ್ರೈ ಮಾಡ್ಬೇಕಂತೆ. ಬಾ. ಡಿಸೈನ್ ಅಂದ್ರೆ ಎಲ್ಲ ಹೇಳ್ತೀನಿ. ಬಾ ಬಾ ಆಮ್ರಪಾಲಿ. ಏನಾಗಿದೆ ನಿನ್ಗೆ? ಒಂದ್ ಸ್ವಲ್ಪನೂ ಬುದ್ಧಿನೇ ಇಲ್ವಾ? ಬುದ್ಧಿ ಇಲ್ಲವೆಂದು ಯಾರಿಗೆ ಹೇಳುತ್ತಿರುವೆ ಪುಟಾಣಿ? ನಿಂಗೆ, ಇನ್ಯಾರ್ಗೆ?
1,000 ಸಲ ಹೇಳಿದೀನಿ ನಿನ್ಗೆ ಮ್ಯಾಜಿಕ್ ಮಾಡ್ಬೇಡ ಅಂತ ನನ್ ಮಾತೇ ಕೇಳಲ್ಲ ನೀನು. ನಿಂಗೆ ಯಾರು ಹೇಳಿದ್ದು ಬಾಲ್ಕನಿಗೆ ಹಾರಿ ಬೆಂಕಿ ಹಚ್ಚಕ್ಕೆ? ಮತ್ತೇನು ಮಾಡಬೇಕಿತ್ತು? ಯುಕ್ತಿಯ ಜೀವ ಅಪಾಯದಲ್ಲಿದ್ದರೂ ಸುಮ್ಮನೆ ಇದ್ದು ಬಿಡಬೇಕಿತ್ತೆ? ಈ ಮನೇಲಿ ನೀನ್ ಒಬ್ಳೆ ಅಲ್ಲ ಇರೋದು, ಬೇರೆಯವರು ಇದ್ದಾರೆ. ನೀನ್ ಬರಕ್ ಮುಂಚೆನೂ ಈ ಮನೇಲಿ ಜನ ಕೆಲಸ ಮಾಡ್ತಾ ಇದ್ರು. ನನ್ನನ್ನು ನನ್ನ ತಂದೆ ಯೋಧೆಯಂತೆ ಬೆಳೆಸಿದ್ದಾರೆ. ಕಷ್ಟದ ಸಮಯದಲ್ಲಿ ಹಿಂಜರಿಯುವವಳಲ್ಲ ಈ ಆಮ್ರಪಾಲಿ. ಅದು ಗಂಧರ್ವ ಲೋಕದಲ್ಲಿ, ಇದು ಭೂಲೋಕ. ನೀನ್ ಅನ್ಕೊಂಡಾಗೆಲ್ಲ ಮಾಡಕ್ ಆಗಲ್ಲ ಆಮ್ರಪಾಲಿ. ಈಗ ನೋಡು, ಮಾಯಿ ಗೋಲ ಸರಿ ಮಾಡಿದ್ಯಾ, ಅದು ಮ್ಯಾಜಿಕ್ ಉಪಯೋಗಿಸಿ. ಅನುಮಾನ ಬಂದು ಮನೆಯಿಂದ ಹೊರಗೆ ಹಾಕಿದ್ರೆ ನಿನ್ನ? ಮನೆಯಿಂದ ಹೊರಗೆ ಹಾಕಿದರೆ ಹೋಗುತ್ತೇನೆ. ಕೆಲವೊಮ್ಮೆ ಉಸಿರು ಕಟ್ಟುತ್ತದೆ ನನಗಿಲ್ಲಿ. ಓ, ನಿನಗ್ ನಮ್ ಜೊತೆ ಇದ್ರೆ ಉಸಿರು ಕಟ್ಟತ್ತಾ? ನಾನು ಹೇಳಿದ್ದು ಹಾಗಲ್ಲ ಪುಟಾಣಿ, ನನ್ನ ಮಾತನ್ನು ಅಪಾರ್ಥ ಮಾಡಿಕೊಳ್ಳುತ್ತಿರುವೆ. ಆಡೋ ಮಾತಲ್ಲಿ ಅರ್ಥ ಇದ್ರೆ ತಾನೆ ಹೆಂಗೆಂಗೋ ಮಾತಾಡ್ತೀಯ. ನಾನು ಮಾತಾಡುವ ಭಾಷೆ ಸರಿ ಇಲ್ಲವೇ? ಅಪಭ್ರಂಶದಂತೆ ಮಾತಾಡುವುದು ನೀವು ಮಾನವರು. ಓ, ನಮಗೆ ಕನ್ನಡ ಮಾತಾಡಕ್ ಬರಲ್ಲ ಅಂತ ಇದ್ಯಾ? ಗಂಧರ್ವ ಭಾಷೆ ಉತ್ಕೃಷ್ಟವಾದದ್ದು. ನೋಡು, ಇನ್ ಹೇಳಿದ್ ಯಾರಿಗಾದ್ರೂ ಅರ್ಥ ಆಗತ್ತಾ? ಅರ್ಥವಾಗದಿದ್ದರೆ ಅದು ಅವರ ಬುದ್ಧಿಮತ್ತೆಯ ಸಂಕೇತವಷ್ಟೇ. ಇದ್ ಚೆನ್ನಾಗಿದೆ. ನೀನ್ ಬೇರೆಯವ್ರಿಗೆ ಬುದ್ಧಿ ಇಲ್ಲ, ದಡ್ರು ಅನ್ಬೋದು. ಅದನ್ನ ನಾನ್ ನಿನಗೆ ಹೇಳಿದ್ರೆ ಸಿಟ್ ಬರತ್ತೆ. ಸತ್ಯವನ್ನು ಹೇಳಲು ಹಿಂಜರಿಕೆ ಏಕೆ? ಗಂಧರ್ವರು ಮಾನವರಿಗಿಂತ ಬುದ್ಧಿಶಾಲಿಗಳು. ಸಂಗೀತ ನೃತ್ಯಕ್ಕೆ ಜನ್ಮ ನೀಡಿದವರು ನಾವು. ನೋಡು, ಎಷ್ಟ್ ಕೊಬ್ಬು ನಿನ್ಗೆ. ನನ್ನನ್ನು ಅಹಂಕಾರಿ ಎನ್ನುತ್ತಿರುವೆಯಾ? ನಾನೇ ಎಲ್ರಿಗಿಂತ ಬೆಟರು, ಬೇರೆಯವರೆಲ್ಲ ನನ್ಗಿನ್ನ ಕೆಳಗೆ ಅಂತ ಜಂಬ ನಿನ್ಗೆ. ನೀವು ಮಾನವರಿಗೆ ಹುಂಬಜಂಭ, ನಮಗಲ್ಲ. ಏನು ಸಾಧನೆ ಮಾಡಿದ್ದೀರೆಂದು ಇಷ್ಟೊಂದು ಬೀಗುತ್ತೀರಿ ನೀವು? ಅಲ್ಲ, ನಿನಗ್ ನಮ್ಮೇಲೆ ಇಷ್ಟೊಂದು ಅಸಹ್ಯ ಇದ್ರೆ ರಾಜ್ಕುಮಾರ ಸಿಕ್ತಾಗ ಏನ್ ಮಾಡ್ತೀಯಾ? ರಾಜಕುಮಾರನ ಬಗ್ಗೆ ನಾನೇಕೆ ಯೋಚನೆ ಮಾಡಬೇಕು? ರಾಜಕುಮಾರ ಗಂಧರ್ವ. ಆದ್ರೆ ಅವನಿರೋದು ಭೂಮಿ ಮೇಲೆ. ಅವನು ಮನುಷ್ಯ ತರಾನೇ ಆಡ್ತಾನೆ, ಮಾತಾಡ್ತಾನೆ. ಅವನ್ಗೂ ಹಿಂಗೆ ಹೇಳ್ತ್ಯಾ? ನಿನ್ಗಿಂತ ನಾನೇ ಚೆನ್ನಾಗಿ ಮಾತಾಡ್ತೀನಿ. ನಿನ್ ಕನ್ನಡ ಅದೇನೋ ಅಪಭ್ರಂಶ ಅಂದ್ಯಲ್ಲ. ಒಂದ್ ವಿಷಯ ಹೇಳ್ತೀನಿ, ಕೇಳಿಸ್ಕೊ. ನೀನ್ ಇಲ್ಲಿಯವ್ರ ತರ ಕನ್ನಡ ಮಾತಾಡೋದ್ ಕಲಿತೇ ಇದ್ರೆ ನಿಂಗ್ ರಾಜ್ಕುಮಾರ ಸಿಗಲ್ಲ, ಏನ್ ಮಾಡಕ್ಕೂ ಆಗಲ್ಲ. ರಾಜಕುಮಾರ ಸಿಕ್ಕ ತಕ್ಷಣ ನಾನು ಈ ಭೂಲೋಕದಿಂದ ತೆರಳುತ್ತೇನೆ. ನೀನ್ ಹೀಗೆ ಜಮ್ದಲ್ಲಿ ಮಾತಾಡಿದ್ರೆ ನಿಂಗ್ ರಾಜ್ಕುಮಾರ ಖಂಡಿತ ಸಿಗಲ್ಲ. ಸಿಕ್ಕಿದ್ರು ಅವ್ನು ನಿನ್ ಜೊತೆಗ್ ಬರಲ್ಲ. ಮನುಷ್ಯ ತರ ಆಡೋ ಹಾಗಿದ್ರೆ ರಾಜ್ಕುಮಾರ ಸಿಗ್ತಾನೆ. ಇಲ್ಲ ಅಂದ್ರೆ ನೀನು ನಿನ್ ಜಂಬ ಇಬ್ರೇ ಬೇಜಾರ್ ಮಾಡ್ಕೊಂಡಿರ್ಬೇಕಷ್ಟೇ.